ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳವ ಸುಳಿಯೊಳಗೆ 57ನೇ ಅಧ್ಯಾಯ. ಅವನು ನನ್ನನ್ನು ಹಾಳು ಮಾಡಿದ್ದಾನೆ, ನನ್ನನ್ನು ಅನುಭವಿಸಿದ್ದಾನೆ. ನನ್ನ ಮಗುವಿನ ತಂದೆ ಅವನೇ. ಎಷ್ಟೋ ವರ್ಷ ನನಗೆ ಗೊತ್ತಿರಲಿಲ್ಲ, ಅವತ್ತು ನೋಡಿದಾಗ ಗೊತ್ತಾಯಿತು ಎಂದ ಋತುಳ ಮಾತು ಕೇಳಿ ಪ್ರಿಯಾ ಅಚ್ಚರಿಪಟ್ಟಳು. ಋತುಗೆ ಹೇಗೆ ವಿಸ್ಮಯ್ ತನ್ನ ಅನುಭವಿಸಿದ್ದು ಎಂದು ಎನಿಸುತ್ತಿದೆ ತಿಳಿಯುವ ಕಾತರವಾಯಿತು. ಅದನ್ನು ನೇರವಾಗಿ, ನಿನಗೆ ಹೇಗೆ ಗೊತ್ತಾಯಿತು ಋತು? ಅದು ಅವನೇ ಅಂತ ನನಗೆ ತಿಳಿದ ಮಟ್ಟಿಗೆ ಅವತ್ತು ನಿನಗೆ ಎಚ್ಚರವಿರಲಿಲ್ಲ ಎಂದಳು. ಎಚ್ಚರ ಇರದೆ ಹೋದರೆ ಏನಂತೆ, ಸ್ವಲ್ಪ ಕಣ್ಣು ತೆರೆದು ನೋಡಿದ್ದೆ. ಅರೆಮಂಪರಿನಲ್ಲಿ ಅವನ ಭುಜದ ಟ್ಯಾಟು ಹೃದಯದ ಆಕಾರದ್ದು ನನಗೆ ಕಾಣಿಸಿತು. ಅವನ ಆ ಬಿಳಿಯ ಕೈ, ಕಟ್ಟುಮಸ್ತಾದ ದೇಹ, ಅಚ್ಚ ಬಿಳಿಯ ಮೈಬಣ್ಣ ಮರೆಯಲು ಸಾಧ್ಯವೇ? ಋತು, ಅದು ಬೇರೆ ಯಾರೋ ಸಹ ಇರಬಹುದು ಅಲ್ವಾ? ಅದೇ ಟ್ಯಾಟು, ಅದೇ ಥರದ ಮೈಕಟ್ಟು ಇನ್ನೊಬ್ಬರದು ಸಹ ಇರಬಹುದು ಅಲ್ವಾ? ಆಹಾ ಇಲ್ಲ, ಅದು ವಿಸ್ಮಯನೇ. ಅವನನ್ನು ಅದೇ ರೀತಿ ಬರಿಯ ಮೈಯಲ್ಲಿ ಮೊನ್ನೆ ನೋಡಿರುವೆ. ಆಗಲೇ ನನಗೆ ತಿಳಿದದ್ದು. ರಾಶಿಕಾಳಿಂದ ಏಕೆ ದೂರವಾದ ಅದೆಲ್ಲ ನನಗೆ ಬೇಡ. ಈಗ ಅವನು ನನ್ನ ಮದುವೆ ಆಗಿರುವ, ನನ್ನೊಂದಿಗೆ ಇರಲೇಬೇಕು. ಅದರಲ್ಲೂ ನನ್ನ ಮಗುವಿನ ಅಪ್ಪ. ಅವನನ್ನು ಬಿಡಲು ಸಾಧ್ಯವಿಲ್ಲ. ಋತು, ಅದು ವಿಸ್ಮಯ ಅಲ್ಲ, ವಿಶಿಷ್ಟ್. ಅವನು ನಿನ್ನನ್ನು ಹಾಳು ಮಾಡಿದ್ದು. ನೋಡಲು ಹೆಚ್ಚು ಕಡಿಮೆ ವಿಸ್ಮಯನ ಹಾಗೇ ಇದ್ದ. ಅವನ ಭುಜದ ಮೇಲೂ ನೀನು ಹೇಳಿದ ಟ್ಯಾಟೂ ಇತ್ತು. ರಾಶಿಕಾಳ ಮಗುವಿನ ಅಪ್ಪ ವಿಸ್ಮಯ್, ನಿನ್ನ ಮಗುವಿನ ಅಪ್ಪ ವಿಶಿಷ್ಟ್. ಸುಳ್ಳು, ನೀನು ಹೇಳುತ್ತಿರೋದೆಲ್ಲ ಸುಳ್ಳು. ನಾನು ನಂಬಲ್ಲ. ವಿಸ್ಮಯ್ ರಾಶಿಕಾನ ಒಂದು ಮಾಡಲು ನೀನು ನನಗೆ ಈ ಸುಳ್ಳು ಹೇಳ್ತಿದೀಯಾ ಅಲ್ವಾ? ನಾನು ಬಿಡಲ್ಲ. ಋತು, ಇದೇ ಸತ್ಯ. ನಿನಗೆ ಹೇಗೆ ಗೊತ್ತು? ಇಬ್ಬರ ಭುಜದ ಮೇಲೂ ಆ ಟ್ಯಾಟೂ ನೀನು ಹೇಗೆ ನೋಡಿರಲು ಸಾಧ್ಯ? ಯಾಕೆಂದರೆ ಆ ಟ್ಯಾಟೂ ಅವರಿಬ್ಬರು ಮಾಡಿಸಿಕೊಂಡ ನಂತರ ಅವರ ಫೋಟೋ ತೆಗೆದವಳೇ ನಾನು. ನಾವು ಎಲ್ಲ ಒಂದೇ ಕಾಲೇಜು, ಅದಲ್ಲದೆ ನಮ್ಮ ಕುಟುಂಬವೆಲ್ಲ ಸ್ನೇಹಿತರೆ. ಹಾಗಾಗಿ ನನಗೆ ವಿಸ್ಮಯ್ ಹಾಗೂ ವಿಶಿಷ್ಟ್ ಇಬ್ಬರ ಜೊತೆಗೂ ಸ್ನೇಹ ಮೊದಲಿಂದಲೂ ಇದೆ. ಇಲ್ಲಿ ನೋಡು, ನಾನೇ ತೆಗೆದ ಫೋಟೋ ಎನ್ನುತ್ತಾ ತನ್ನ ಬ್ಯಾಗಿನಿಂದ ಫೋಟೋ ತೆಗೆದು ತೋರಿಸಿದಳು. ಅದರಲ್ಲಿ ವಿಸ್ಮಯ್, ವಿಶಿಷ್ಟ್ ನಗುತ್ತಾ ತಮ್ಮ ಟ್ಯಾಟೂ ಒಟ್ಟಿಗೆ ತೋರಿಸುತ್ತಾ ನಿಂತಿದ್ದರು. ಇಬ್ಬರಲ್ಲೂ ಹೋಲಿಕೆ ಇರುವುದು ಎದ್ದು ಕಾಣುತ್ತಿತ್ತು. ಇಬ್ಬರ ಮೈಕಟ್ಟು, ಮೈಬಣ್ಣ, ಟ್ಯಾಟೂ ಹಾಕಿದ ಭಾಗ, ವಿನ್ಯಾಸ ಎಲ್ಲವೂ ಒಂದೇ ಥರ ಇತ್ತು. ಇದನ್ನು ನೋಡಿದ ಋತು ಜೋರಾಗಿ ನಗುತ್ತಾ, ಸುಳ್ಳು, ಇದು ನೀನು ಸೃಷ್ಟಿ ಮಾಡಿದ ಫೋಟೋ. ನನಗೆ ಮೋಸ ಮಾಡ್ತಿದ್ಯಾ ಪ್ರಿಯಾ? ಇದು ಒಳ್ಳೆಯದಲ್ಲ. ಹೀಗೆ ನನಗೆ ಅನ್ಯಾಯ ಮಾಡಬೇಡ ಎಂದಳು ಕೊನೆಗೆ ಅಳುತ್ತಾ. ಋತು, ಕಾಮ್ ಡೌನ್. ಇದುವೇ ಸತ್ಯ. ಇಷ್ಟು ವರ್ಷ ಹುದುಗಿ ಹೋದ ಸತ್ಯ ಈಗ ಹೊರಬಂದಿದೆ. ವಿಸ್ಮಯ್ ನಿನ್ನ ಕಿರುಬೆರಳನ್ನು ಸಹ ಸೋಕಿಲ್ಲ. ನಿನಗೆ ತಾಳಿ ಕಟ್ಟುವಾಗ ಮಾತ್ರ ಸೋಕಿದ್ದು ಬಿಟ್ಟರೆ ಮತ್ಯಾವತ್ತು ನಿನ್ನ ಹತ್ತಿರ ಸಹ ಬಂದಿಲ್ಲ. ಅವನು ರಾಶಿಕಾಳ ಗಂಡ, ಅವಳಿಗೆ ಸೇರಬೇಕಾದವನು. ಇಲ್ಲ ಇಲ್ಲ, ನಾನು DNA ಟೆಸ್ಟ್ಗೆ ಕೊಟ್ಟು ಬಂದಿರುವೆ. ಅದರ ರಿಪೋರ್ಟ್ ಬಂದ ನಂತರ ನಿನಗೆ ಗೊತ್ತಾಗುತ್ತದೆ. ಗೊತ್ತು, ಇನ್ನು ಸ್ವಲ್ಪ ಹೊತ್ತಿಗೆ ರಿಪೋರ್ಟ್ ಬರುತ್ತದೆ. ಆಗ ನಿನಗೆ ಗೊತ್ತಾಗುತ್ತದೆ. ಪ್ರಿಯಾ, ನನ್ನ ಹೋಗಲು ಬಿಡು ಎಂದು ಮತ್ತೆ ಎದ್ದು ನಿಂತವಳನ್ನು ಪ್ರಿಯಾ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದಳು. ಮತ್ತೆಲ್ಲಿಗೆ ಕರೆದುಕೊಂಡು ಹೋಗ್ತಿದೀಯಾ? ಬಾ, ಆಸ್ಪತ್ರೆಗೆ ಹೋಗೋಣ. DNA ರಿಪೋರ್ಟ್ ಬಂದಿದ್ರೆ ಗೊತ್ತಾಗುತ್ತದೆ. ಸರಿ, ನಡಿ ನಡಿ. ಮತ್ತೆ ಅದರಲ್ಲಿ ವಿಸ್ಮಯನೇ ನನ್ನ ಮಗಳು ಅನಾಯಾಳ ಅಪ್ಪ ಎಂದು ಬಂದರೆ ನನ್ನ ಹೋಗಲು ಬಿಡುತ್ತೀಯಾ ಅಲ್ವಾ? ಖಂಡಿತ. ನಾನೇ ನಡೆಯುವ ಮದುವೆ ತಡೆದು ವಿಸ್ಮಯನ ನಿನ್ನ ಜೊತೆ ಹೊಂದಿಸುತ್ತೇನೆ, ಸರಿನಾ? ಓಕೆ ಎನ್ನುತ್ತಾ ಅವಳ ಕಾರಿನಲ್ಲಿ ಕುಳಿತಳು. ಋತುಳ ಅಸ್ವಸ್ಥತೆ ಇನ್ನೂ ಹೆಚ್ಚತೊಡಗಿದ್ದು ಪ್ರಿಯಾಳ ಗಮನಕ್ಕೆ ಬಂದಿತ್ತು. ಅವಳನ್ನು ಆಸ್ಪತ್ರೆಯಲ್ಲಿ ಇರಿಸುವುದೇ ಒಳ್ಳೆಯದು ಎನಿಸಿ ಮತ್ತೆ ಕರೆದುಕೊಂಡು ಹೊರಟಳು. ದಾರಿಯಲ್ಲಿ ಋತು ಹುಚ್ಚುಚ್ಚಾಗಿ ಆಡುತ್ತಾ ತಾನು ರಾಶಿಕಾಳ ಮೇಲೆ ಸೇಡು ತೀರಿಸಿಕೊಳ್ಳಲು ಇನ್ನೂ ಏನೆಲ್ಲ ಮಾಡುವೆ ಎಂದು ಬಡಬಡಿಸುತ್ತಲೇ ಇದ್ದಳು. ಪ್ರಿಯಾ ಸುಮ್ಮನೆ ಡ್ರೈವ್ ಮಾಡುತ್ತಾ ಅವಳೆಡೆ ಹೆಚ್ಚು ಗಮನ ಕೊಡದೆ ರಾಶಿಕಾ ಹಾಗೂ ವಿಸ್ಮಯನ ಮದುವೆ ಯಾವ ಅಡ್ಡಿ ಇಲ್ಲದೆ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಡೆದಳು. ಕೆಲ ಹೊತ್ತಿನಲ್ಲಿ ಆಸ್ಪತ್ರೆ ತಲುಪಿದ ನಂತರ ಋತುಳನ್ನು ಇಳಿಸಿ ಅಲ್ಲಿದ್ದ ಮಾನಸಿಕ ಅಸ್ವಸ್ಥರ ವಿಭಾಗದಲ್ಲಿ ಅವಳನ್ನು ಇರಿಸಲು ಹೇಳಿದಳು. ಅದನ್ನು ಕೇಳಿದ ಋತು ಮತ್ತೆ ಗಲಾಟೆ ಮಾಡಲು ಶುರು ಮಾಡಿದಾಗ ಅಥರ್ವನೇ ಬಂದು ಇಂಜೆಕ್ಷನ್ ಕೊಟ್ಟಾಗ ಋತು ಸುಮ್ಮನೆ ಮಲಗಿದಳು. ಸದ್ಯಕ್ಕೆ ಅವಳನ್ನು ಯಾವುದಾದರೂ ವಿಭಾಗದಲ್ಲಿ ಮಲಗಿಸಿದರಾಯಿತು. ರಿಪೋರ್ಟ್ ಬಂದ ನಂತರ ಅವಳಿಗದನ್ನು ಮನವರಿಕೆ ಮಾಡಿಸಿದರೆ ಹುಚ್ಚು ಕಡಿಮೆಯಾಗಬಹುದು ಎಂದುಕೊಂಡರು. ಅದರಂತೆ ರಿಪೋರ್ಟ್ಗಾಗಿ ಕಾಯುತ್ತಾ ಋತುಳನ್ನು ಮಲಗಿಸಿದ ವಿಭಾಗವನ್ನು ಕಣ್ಣಿಟ್ಟು ಕಾಯತೊಡಗಿದರು.
ಯಾವುದೇ ಕಾರಣಕ್ಕಾಗಿ ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಬಿಡದೆ ಇರಬೇಕು ಎಂದು ಆ ರೀತಿ ಮಾಡಿದ್ದರು. ಇತ್ತ ವಿಸ್ಮಯ್ ಆಕರ್ಷನ ಜೊತೆ ಸೇರಿಕೊಂಡು ರಾಶಿಕಾಳ ಮನೆಯ ಕಡೆಗೆ ಹೊರಟ. ಅವನ ಮನಸ್ಸು ಬಹಳ ಹಗುರವಾದ ಕಾರಣ ಆದಷ್ಟು ಬೇಗ ಅವಳನ್ನು ಭೇಟಿ ಮಾಡಿ ಮಾತನಾಡುವ ಮನಸ್ಸಾಗಿತ್ತು. ರಾಶಿಕಾ ಸಹ ವಿಸ್ಮಯ್ನ ಆಗಮನಕ್ಕಾಗಿ ದಾರಿ ನೋಡುತ್ತಾ ಕುಳಿತಿದ್ದಳು. ಮದುವೆಯ ಎಲ್ಲ ಸಿದ್ಧತೆಗಳು ಸಂಪೂರ್ಣಗೊಂಡಿದ್ದವು. ವಿಸ್ಮಯ್ ಆಕರ್ಷ್ ಇಬ್ಬರೂ ಬರುತ್ತಲೇ ಇಬ್ಬರಿಗೂ ಆದರದ ಸ್ವಾಗತ ಸಿಕ್ಕಿತು. ರಾಶಿಕಾಳ ತಂದೆ ತಾಯಿಯ ಸಂತಸ ಸಡಗರ ಇಮ್ಮಡಿಯಾಗಿತ್ತು. ಯಾವ ದಿನಕ್ಕಾಗಿ ಜಾತಕ ಪಕ್ಷಿಯಂತೆ ಕಾದಿದ್ದರೋ ಅದೀಗ ಸಮೀಪಿಸಿತ್ತು. ಶಾಸ್ತ್ರೋಕ್ತವಾಗಿ ಮದುವೆ ಮನೆಯಲ್ಲಿಯೇ ಕೆಲವೇ ಮುಖ್ಯ ಅತಿಥಿಗಳ ನಡುವೆ ಮದುವೆ ನೆರವೇರಿಸಲು ತೀರ್ಮಾನಿಸಿದ್ದರು. ರಾಶಿಕಾ ಹಾಗೂ ವಿಸ್ಮಯ್, ಪ್ರಿಯಾ ಮತ್ತವಳ ಗಂಡ ಅಥರ್ವ ಬರುವ ದಾರಿ ನೋಡುತ್ತಿದ್ದರು. ಆಕರ್ಷ್, ಅನಾಯ ಇಬ್ಬರು ತಮ್ಮ ಮದುವೆಯ ಕನಸು ಕಾಣತೊಡಗಿದ್ದರು. ಒಬ್ಬೊಬ್ಬರ ಮನದ ಭಾವನೆ ವಿಭಿನ್ನವಾದರೂ ಎಲ್ಲರಿಗೂ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಸಂತಸ ಮನೆ ಮಾಡಿತ್ತು. ಇತ್ತ ಋತುಳನ್ನು ಕಾಯುವುದೇ ಪ್ರಿಯಾಳಿಗೆ ಮುಖ್ಯ ಕೆಲಸವಾಗಿತ್ತು. ಇತರ ಎಲ್ಲ ಕೆಲಸ ಬದಿಗಿಟ್ಟು ಋತುಳ ಎದುರು ಬಂದು ಕುಳಿತಿದ್ದಳು ಪ್ರಿಯಾ. DNA ರಿಪೋರ್ಟ್ ಬಂದಾಗಿತ್ತು. ಅದರಲ್ಲಿ ಅನಾಯ ಋತು ಹೆತ್ತ ಮಗಳು, ಆದರೆ ವಿಸ್ಮಯ್ನ ಮಗಳಲ್ಲ ಎಂದು ನಿಚ್ಚಳ ಬರೆದಿತ್ತು. ಅದನ್ನು ನೋಡಿದ ಪ್ರಿಯಾ ಕುಸಿದು ಕುಳಿತಳು. ಅಂದರೆ ಅವತ್ತು ಆಸ್ಪತ್ರೆಯಲ್ಲಿ ಸತ್ತಿದ್ದು ರಾಶಿಕಾಳ ಮಗುನೇ. ಋತುಳ ಮಗು ಅನಾಯ. ಎಲ್ಲ ಮಕ್ಕಳು ಒಂದೇ ಥರ ಕಾಣುತ್ತಿದ್ದರಿಂದ ಪ್ರಿಯಾಳಿಗೆ ರಾಶಿಯ ಮಗು ಹಾಗೂ ಋತುಳ ಮಗುವಿನ ಮಧ್ಯೆ ಹೆಚ್ಚು ವ್ಯತ್ಯಾಸ ಕಂಡು ಬಂದಿರಲಿಲ್ಲ. ರಾಶಿಕಾ ತಾನಾಗಿಯೇ ಮುಂದೆ ಹೋಗಿ ಋತುಳ ಮಗುವನ್ನು ಎತ್ತಿಕೊಂಡು ತನ್ನದೇ ಎಂದು ಗುರುತಿಸಿ ಹಾಲುಣಿಸಿದ ಪರಿಣಾಮ ಅದುವೇ ಅವಳ ಮಗು ಎಂದು ಎಲ್ಲರೂ ನಂಬುವಂತೆ ಆಗಿತ್ತು. ನಿಜಕ್ಕೂ ನಡೆದಿದ್ದು ರಾಶಿಕಾಳ ಮಗು ದಷ್ಟಪುಷ್ಟವಾಗಿದ್ದರೂ ಉಸಿರಾಟದ ಸಮಸ್ಯೆಯ ಕಾರಣ ಅಸುನೀಗಿತ್ತು. ಋತುಳ ಮಗುವಿಗೂ ಅದೇ ತೊಂದರೆ ಇದ್ದರೂ ಸಹ ರಾಶಿಕಾಳ ಆರೈಕೆ, ಪ್ರೀತಿಯ ಅಪ್ಪುಗೆಯಿಂದ ಸಾವನ್ನು ಗೆದ್ದು ಅವಳ ಮಡಿಲು ಸೇರಿತ್ತು. ವಿಸ್ಮಯ್ ರಾಶಿಕಾರ ಪ್ರೀತಿಯ ಚಿಗುರು ಕಮರಿ ಹೋಗಿತ್ತು. ಪ್ರಿಯಾಳಿಗೆ ಬಹಳ ನೋವಾಯಿತು. ಇಷ್ಟು ವರ್ಷ ತನ್ನದಲ್ಲದ ಮಗುವನ್ನು ರಾಶಿಕಾ ಪ್ರೀತಿಯಿಂದಲೇ ಬೆಳೆಸಿದ್ದಳು. ಆಗಲೂ ಸಹ ಅವಳು ಋತು ಮಗುವನ್ನು ತಾನೇ ಸಾಕಬೇಕು ಎಂದುಕೊಂಡ ಕಾರಣವೋ ಏನೋ ದೇವರು ಈ ರೀತಿಯಲ್ಲಿ ಅದನ್ನು ನೆರವೇರಿಸಿದ್ದ. ರಾಶಿಕಾಳಿಗೆ ಇಷ್ಟು ವರ್ಷ ಕಳೆದ ನಂತರ ಈ ಸತ್ಯ ತಿಳಿದರೆ ಹೇಗೆ ಪ್ರತಿಕ್ರಿಯಿಸಬಹುದು? ಅನಾಯಾಳಿಗೆ ಹೇಗನಿಸಬಹುದು? ವಿಸ್ಮಯನಿಗೆ ಅನಾಯ ತನ್ನ ಮಗಳು ಎಂಬ ವಾಂಛಲ್ಯ ಬೆಳೆದು ಅವಳನ್ನು ಬಹಳವೇ ಪ್ರೀತಿಸುತ್ತಿದ್ದಾನೆ. ಅನಾಯ ಸಹ ಅವನನ್ನು ಅಪ್ಪ ಎಂದು ನಂಬಿಕೊಂಡು ಪ್ರೀತಿಸುತ್ತಿದ್ದಾಳೆ. ಹೇಗಪ್ಪ ದೇವರೇ ಇದೆಲ್ಲ ಅವರಿಗೆ ತಿಳಿಸುವುದು? ತಾನು ಸುಮ್ಮನಿದ್ದರೂ ಋತು ಸುಮ್ಮನಿರುವಳೆ. ಹೇಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದು ಎಂದು ಯೋಚನೆಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಳು. ಋತು ಎಚ್ಚೆತ್ತು ತನ್ನ ಬಳಿ ಪ್ರಿಯಾ ಕುಳಿತಿದ್ದು ನೋಡಿ ನಿಧಾನವಾಗಿ ಎದ್ದು ಕುಳಿತಳು. ಪ್ರಿಯಾಳ ಕೈಯಲ್ಲಿದ್ದ ರಿಪೋರ್ಟ್ ಕೂಡಲೇ ಕಸಿದುಕೊಂಡು ಲಘುಬಿಗೆಯಿಂದ ನೋಡಿದಳು. ಅದರಲ್ಲಿ ಅನಾಯ ತನ್ನ ಮಗಳೇ ಎಂದು ಸಾಬೀತಾಗಿತ್ತು. ಅದನ್ನು ನೋಡಿ ಸಂತಸವಾದರೂ ಅನಾಯಾಳ ಅಪ್ಪ ವಿಸ್ಮಯ್ ಆಗಿರದೆ ಬೇರೆ ಯಾರೋ ಎಂದು ಬರೆದಿತ್ತು. ಋತು ರಿಪೋರ್ಟನ್ನು ಎತ್ತಿ ಬಿಸಾಕಿದಳು. ಮತ್ತೊಂದು ಕ್ಷಣದಲ್ಲಿ ಜೋರಾಗಿ ನಗತೊಡಗಿದಳು. ಅವಳ ವರ್ತನೆ ಗಮನಿಸಿದ ಪ್ರಿಯಾ ಡಾಕ್ಟರ್ ಮತ್ತು ಸ್ಟಾಫ್ ನರ್ಸ್ಗಳನ್ನು ಕರೆದಳು. ಬಂದವರೇ ಋತುಳನ್ನು ಹಿಡಿದು ಕೂರಿಸಿದರು. ಋತು ತನ್ನನ್ನು ಬಿಡಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತಾ, ಪ್ರಿಯಾ ನೋಡಿದ್ಯಾ, ಅನಾಯ ನನ್ನ ಮಗಳು ಎಂದು ಸಂತಸದಿಂದ ನುಡಿದಳು. ಪ್ರಿಯಾ, ಆದರೆ ಅನಾಯಳ ಅಪ್ಪ ವಿಸ್ಮಯ್ ಅಲ್ಲ ಋತು ಎಂದಳು. ಪ್ರಿಯಾಳ ಮಾತು ಕೇಳಿ ಇನ್ನಷ್ಟು ವ್ಯಗ್ರಳಾದ ಋತು ಹುಚ್ಚು ಹೆಚ್ಚಾಯಿತು. ಕೂಗಾಡುತ್ತಾ, ಆದರೆ ಏನಂತೆ, ನನಗೆ ನನ್ನ ಮಗಳಾದರೂ ಮರಳಿ ಸಿಗಲಿ, ನನಗೆ ನನ್ನ ಮಗಳು ಬೇಕೇ ಬೇಕು ಎನ್ನುತ್ತಾ ಎದ್ದು ಹೊರಡಲು ನಿಂತಾಗ ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಕೂರಿಸಿ ಸೂಕ್ತ ಚಿಕಿತ್ಸೆ ಆರಂಭಿಸಲು ಮುಂದಾದರು. ಋತುಳ ಪರಿಸ್ಥಿತಿ ಹದಗೆಡುತ್ತಲೇ ಹೋಗಿತ್ತು. ಪ್ರಿಯಾ ಅವಳನ್ನು ಆಸ್ಪತ್ರೆಯಲ್ಲಿ ನರ್ಸ್ಗಳ ಸುಪರ್ದಿಗೆ ಬಿಟ್ಟು ಅಥರ್ವನ ಜೊತೆಗೆ ರಾಶಿಕಾಳ ಮದುವೆಗೆ ಹೊರಟಳು. ಅವಳಿಗೆ ಒಂದೆಡೆ ಗೆಳತಿಯ ಜೀವನ ಸರಿ ಹೋಗುತ್ತಿರುವುದಕ್ಕೆ ಸಂತಸವಾದರೂ ಅನಾಯಾಳ ಸತ್ಯ ತಿಳಿಯದಂತೆ ಕಾಪಾಡುವುದೇ ಮುಖ್ಯ ಉದ್ದೇಶವಾಗಿತ್ತು. ಅದು ನೆರವೇರುವುದೇ ಕಾಲವೇ ನಿರ್ಧರಿಸಬೇಕು. ಕಾಲ ತನ್ನ ಗರ್ಭದಲ್ಲಿ ಹಲವಾರು ಸತ್ಯಗಳನ್ನು ಅಡಗಿಸಿಕೊಂಡಿರುತ್ತದೆ. ಉತ್ತರ ಆ ಕಾಲಕ್ಕೆ ಗೊತ್ತು. ಕಾಲದ ಮೇಲೆ ಹೊರೆ ಹಾಕಿ ಜೀವನ ಸಾಗಿಸುವುದಷ್ಟೇ ನಮ್ಮ ಮುಂದಿರುವ ಆಯ್ಕೆ. ರಾಶಿಕಾ ವಿಸ್ಮಯರ ಮದುವೆಗೆ ಪ್ರಿಯಾ ತನ್ನ ಮನದ ದುಗುಡವನ್ನು ಮರೆಮಾಚುತ್ತಾ ಬಂದಳು. ಅಥರ್ವ ಸಹ ಯಾವ ವ್ಯತ್ಯಾಸ ಕಾಣದಂತೆ ಸಹಜವಾಗಿ ವರ್ತಿಸತೊಡಗಿದ್ದ. ಎಲ್ಲವೂ ಸುಸೂತ್ರವಾಗಿ ನೆರವೇರತೊಡಗಿತ್ತು. ರಾಶಿಕಾ ವಿಸ್ಮಯ್ ಶಾಸ್ತ್ರೋಕ್ತವಾಗಿ ಸತಿಪತಿಗಳಾಗಲು ತುದಿಗಾಲಿನಲ್ಲಿ ನಿಂತಿದ್ದರು. ಅವರು ಒಂದಾಗುವ ದಿನ ಹತ್ತಿರವಾಗಿತ್ತು. ಇತ್ತ ಋತುಳ ವರ್ತನೆ ದಿನದಿಂದ ದಿನಕ್ಕೆ ಕೆಡುತ್ತಲೇ ಹೊರಟಿತ್ತು. ಅವಳು ಯಾರು ಬಂದು ಎಷ್ಟೇ ಸಮಾಧಾನ ಮಾಡಿ ಅವಳನ್ನು ಸುಧಾರಿಸಲು ನೋಡಿದರೂ ಸಹ ಅವಳಲ್ಲಿ ಬದಲಾವಣೆ ಕಾಣಲಿಲ್ಲ.
ಅವಳ ಸೋದರ ಸೋದರಿಯರು ಇತರ ಸ್ನೇಹಿತೆಯರು ಬಂದು ಮಾತನಾಡಿಸಲು ನೋಡಿದಾಗ ಕೆಲವರನ್ನು ಗುರುತಿಸಿದರೆ ಇನ್ನು ಕೆಲವರನ್ನು ಅವಳು ಗುರುತಿಸದೆ ಬರೀ ರಾಶಿಕಾಳ ಮೇಲಿನ ದ್ವೇಷ ಹೆಚ್ಚಾಗಿ ಹುಚ್ಚು ಹೆಚ್ಚುತ್ತಾ ಹೋಯಿತು. ಹೊರ ಹೋಗಲಾಗದೆ 4 ಗೋಡೆಗಳ ಮಧ್ಯೆಯ ಜೀವನ ಅವಳನ್ನು ಜರ್ಜರಿತಗೊಳಿಸಿತು. ಕೆಲ ಬಾರಿ ಗೋಡೆಗಳಿಗೆ ಗುದ್ದಿದರೆ ಕೆಲ ಬಾರಿ ಹತಾಶೆ ನೋವಿನಿಂದ ಕುಳಿತು ಅಳುತ್ತಿದ್ದಳು. ಇನ್ನು ಕೆಲವೊಮ್ಮೆ ಕೋಪದಿಂದ ರಾಶಿ, ನಿನ್ನನ್ನು ಹಾಳು ಮಾಡದೆ ಬಿಡುವುದಿಲ್ಲ ಎಂದು ಕಿರುಚಿ ಮರುಕ್ಷಣವೇ ನನ್ನಿಂದ ನಿನಗೆ ಅನ್ಯಾಯವಾಗಿದೆ, ನನ್ನ ಕ್ಷಮಿಸು ಎಂದು ಅರಚುತ್ತಿದ್ದಳು. ಒಟ್ಟಿನಲ್ಲಿ ಅವಳು ತನ್ನ ಮಾನಸಿಕ ಸಮತೋಲನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಳು. ಅವಳ ಕುರಿತು ವಿಸ್ಮಯ್ಗಾಗಲಿ ರಾಶಿಕಾಳಿಗಾಗಲಿ ಯಾರಿಗೂ ತಿಳಿಯದಂತೆ ನೋಡಿಕೊಂಡಿದ್ದಳು ಪ್ರಿಯಾ. ಋತುಳ ಬಾಯಿಂದ ಯಾವ ಮಾತು ಹೊರಡುವುದೋ ಅದರ ಪರಿಣಾಮವಾಗಿ ರಾಶಿಕಾಳ ಅಥವಾ ಅನಾಯಗಳಿಗೆ ಏನಾಗಬಹುದು ಎಂದು ಭಯದಿಂದ ಋತುಳ ಪರಿಸ್ಥಿತಿ ಯಾರ ಅರಿವಿಗೂ ಬಾರದಂತೆ ತನ್ನ ಕೆಲಸ ನಿರ್ವಹಿಸುತ್ತಿದ್ದಳು. ರಾಶಿಕಾ ತನ್ನ ಮದುವೆಯ ದಿನ ಸರ್ವಾಲಂಕಾರ ಭೂಷಿತಳಾಗಿ ಸಿದ್ಧಗೊಂಡಳು. ವಿಸ್ಮಯ್ ಸಹ ಅವಳನ್ನು ವಧುವಾಗಿ ನೋಡಲು ಕಾತರಿಸುತ್ತಿದ್ದ. ಇಬ್ಬರು ಎದುರು ನೋಡುತ್ತಿದ್ದ ಕ್ಷಣ ಬಂದೇ ಬಿಟ್ಟಿತು. ಎಲ್ಲವೂ ಸುಸೂತ್ರವಾಗಿ ನಡೆದರೆ ಅದು ಜೀವನವಾಗುವುದೇ? ಇವರಿಬ್ಬರ ಜೀವನದಲ್ಲಿ ಏನಾಗಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.